ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣ ಪೀಕಿದ ಸಿಬ್ಬಂದಿ ಲಂಚವತ್ತಾರ ಬಯಲು ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಡೇರಿಂಗ್ ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಕಿಮ್ಸ್ ಅಧಿಕಾರಿಗಳು. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟು 200 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣವನ್ನು ಪೀಕ್ತಾ ಇದ್ರು ಸಿಬ್ಬಂದಿ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡಿತ್ತು. ಸಿಬ್ಬಂದಿ ಲಂಚ ಅವತಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಇದೀಗ ಕಿಮ್ಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ವಿಜಯ್ ಕುಮಾರ್ ಎಂಬ ಡಿ ಗ್ರೂಪ್ ಸಿಬ್ಬಂದಿ ಏನು ಪ್ರಕರಣ ಸರ್ ಇದು? ತಮ್ಮ ಸಿಬ್ಬಂದಿ ಮೃತದೇಹದ ಮೇಲೂ ಕೂಡ ಹಣ ವಸೂಲಿ ಮಾಡುವಂಥ ಒಂದು ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸರ್ ಸಾರ್ವಜನಿಕ ವಲಯದಲ್ಲೆಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅದು PMSSY ಡಿಪಾರ್ಟ್ಮೆಂಟ್ ಎದುರುಗಡೆ ಒಂದು ಪೇಷಂಟನ್ನು ರೋಗಿ ಮೃತಪಟ್ಟ ಮೇಲೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಹಾಕಲಿಕ್ಕೆ ವಾರ್ಡ್ಬಾಯನ್ನ ತೊಗೊಂಬಂದಿದ್ದಾನೆ ಇದರಿಂದ ಹಾಸ್ಪಿಟ್ಲ್ ಒಳಗಡೆಯಿಂದ. ಅದನ್ನು ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರು ವಿಜಯ್ ಕುಮಾರ್ ಅವ್ರ ಹೆಸರು ನಮಗೆ ಗೊತ್ತಾಯಿತು. ಅದು ಸಂಬಂಧಪಟ್ಟವರ ಏಜೆನ್ಸಿ ವರ್ಕರ್ ಅವರು, ನಾಟ್ ಗೌರ್ಮೆಂಟ್ ಸ್ಟಾಫ್, ಏಜೆನ್ಸಿ ವರ್ಕರ್ನಿಂದ ಆಗಿದೆ ಅದು. ಅದ್ರ ಸೂಪರ್ವೈಸರ್ಸ್ನ ನಾನು ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. PMSSY ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದೀನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ನ ಮೊಬೈಲನ್ನು ಚೆಕ್ ಮಾಡಿ ಅದು ತೊಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನು ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕಲಿಕ್ಕೆ ನಾನು ನಿರ್ದೇಶನಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಥರ ಘಟನೆಗಳಾಗಲಾರ್ದಂಗೆ ಮುಂದಿನ ಜಾಗೃತಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದೀವಿ. ಸರ್, ಈಗ ಒಂದು ಪೇಷಂಟ್ ಬಂದು ಮಧ್ಯರಾತ್ರಿ ಆ ಪೇಷಂಟ್ ಮೃತ ಆದಂಥ ಸಂದರ್ಭದಲ್ಲಿ 500 ರೂಪಾಯಿ 700 ರೂಪಾಯಿ ಈ ರೀತಿ ಅವರ ಸಂಬಂಧಿಕರ ಕಡೆ ಕೇಳುವಂಥದ್ದು ಅಂದರೆ ಅಮಾನವೀಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಸಿಬ್ಬಂದಿ ನಡೆ ಎಷ್ಟರ ಮಟ್ಟಿಗೆ ಸರಿ? ಇದು ಸಿಬ್ಬಂದಿ ನಡೆ ಅಕ್ಷಮ ಅಪರಾಧ. ಇದು ಈ ಥರ ಆಗಬಾರ್ದು. ಈ ಥರ ಆಗಿದೆ. ಈ ಥರ ಆಗಲಾರ್ದ ನಾವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅವ್ರ ಮೇಲೆ ಮೊದಲು ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಮೊದಲು ಕೆಲಸ ವಜಾ ಮಾಡಲಿಕ್ಕೆ ಆಲ್ರೆಡಿ ಹೇಳಿದ್ದೀನಿ. ನಾನು ಏಜೆಂಟ್ ಸೂಪರ್ವೈಸರ್ನ ಆಲ್ರೆಡಿ ಕರೆಸಿದ್ದೀನಿ. ಅವ್ರ ಜೊತೆ ಮಾತಾಡಿದ್ದೀನಿ. PMSSY ಮೆಡಿಕಲ್ ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಅವ್ರು ಕರೆಸಿ ನಾನು ಒಂದು ಹಂತದಲ್ಲಿ ಎನ್ಕ್ವೈರಿ ಮಾಡೇ ಬಂದಿದ್ದೀನಿ ಬೆಳಗ್ಗೆ 8 ಈಗಲೂ ಕೂಡ ಅವ್ರು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಂಡು ಆದಷ್ಟು ನೋಟಿಸ್ ಕೊಡದೆ ಅವ್ನ ತೆಗೆದು ಹಾಕಲಿಕ್ಕೆ ಕೂಡ ನಾನು ಸೂಚನೆಗಳನ್ನು ಕೊಟ್ಟಿದ್ದೀನಿ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಅವರ ಮಾತುಗಳು. ಈ ಸಿಬ್ಬಂದಿಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಿಬ್ಬಂದಿ ಏನಿದ್ದಾನೆ ವಿಜಯ್ ಕುಮಾರ್ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅಮಾನತು ಮಾಡುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಮಾಡಿದ್ದೇನೆ. ಜೊತೆಗೆ ಈ ರೀತಿ ಪ್ರಕರಣಗಳು ಮುಂದುವರಿಲಾರದಂತೆ ನಾವು ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣ ಪೀಕಿದ ಸಿಬ್ಬಂದಿ ಲಂಚವತ್ತಾರ ಬಯಲು ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಡೇರಿಂಗ್ ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಕಿಮ್ಸ್ ಅಧಿಕಾರಿಗಳು. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟು 200 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣವನ್ನು ಪೀಕ್ತಾ ಇದ್ರು ಸಿಬ್ಬಂದಿ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡಿತ್ತು. ಸಿಬ್ಬಂದಿ ಲಂಚ ಅವತಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಇದೀಗ ಕಿಮ್ಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ವಿಜಯ್ ಕುಮಾರ್ ಎಂಬ ಡಿ ಗ್ರೂಪ್ ಸಿಬ್ಬಂದಿ ಏನು ಪ್ರಕರಣ ಸರ್ ಇದು? ತಮ್ಮ ಸಿಬ್ಬಂದಿ ಮೃತದೇಹದ ಮೇಲೂ ಕೂಡ ಹಣ ವಸೂಲಿ ಮಾಡುವಂಥ ಒಂದು ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸರ್ ಸಾರ್ವಜನಿಕ ವಲಯದಲ್ಲೆಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅದು PMSSY ಡಿಪಾರ್ಟ್ಮೆಂಟ್ ಎದುರುಗಡೆ ಒಂದು ಪೇಷಂಟನ್ನು ರೋಗಿ ಮೃತಪಟ್ಟ ಮೇಲೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಹಾಕಲಿಕ್ಕೆ ವಾರ್ಡ್ಬಾಯನ್ನ ತೊಗೊಂಬಂದಿದ್ದಾನೆ ಇದರಿಂದ ಹಾಸ್ಪಿಟ್ಲ್ ಒಳಗಡೆಯಿಂದ. ಅದನ್ನು ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರು ವಿಜಯ್ ಕುಮಾರ್ ಅವ್ರ ಹೆಸರು ನಮಗೆ ಗೊತ್ತಾಯಿತು. ಅದು ಸಂಬಂಧಪಟ್ಟವರ ಏಜೆನ್ಸಿ ವರ್ಕರ್ ಅವರು, ನಾಟ್ ಗೌರ್ಮೆಂಟ್ ಸ್ಟಾಫ್, ಏಜೆನ್ಸಿ ವರ್ಕರ್ನಿಂದ ಆಗಿದೆ ಅದು. ಅದ್ರ ಸೂಪರ್ವೈಸರ್ಸ್ನ ನಾನು ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. PMSSY ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದೀನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ನ ಮೊಬೈಲನ್ನು ಚೆಕ್ ಮಾಡಿ ಅದು ತೊಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನ ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕಲಿಕ್ಕೆ ನಾನು ನಿರ್ದೇಶನಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಥರ ಘಟನೆಗಳಾಗಲಾರ್ದಂಗೆ ಮುಂದಿನ ಜಾಗೃತಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದೀವಿ. ಸರ್, ಈಗ ಒಂದು ಪೇಷಂಟ್ ಬಂದು ಮಧ್ಯರಾತ್ರಿ ಆ ಪೇಷಂಟ್ ಮೃತ ಆದಂಥ ಸಂದರ್ಭದಲ್ಲಿ 500 ರೂಪಾಯಿ 700 ರೂಪಾಯಿ ಈ ರೀತಿ ಅವರ ಸಂಬಂಧಿಕರ ಕಡೆ ಕೇಳುವಂಥದ್ದು ಅಂದರೆ ಅಮಾನವೀಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಸಿಬ್ಬಂದಿ ನಡೆ ಎಷ್ಟರ ಮಟ್ಟಿಗೆ ಸರಿ? ಇದು ಸಿಬ್ಬಂದಿ ನಡೆ ಅಕ್ಷಮ ಅಪರಾಧ. ಇದು ಈ ಥರ ಆಗಬಾರ್ದು. ಈ ಥರ ಆಗಿದೆ. ಈ ಥರ ಆಗಲಾರ್ದ ನಾವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅವ್ರ ಮೇಲೆ ಮೊದಲು ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಮೊದಲು ಕೆಲಸ ವಜಾ ಮಾಡಲಿಕ್ಕೆ ಆಲ್ರೆಡಿ ಹೇಳಿದ್ದೀನಿ. ನಾನು ಏಜೆಂಟ್ ಸೂಪರ್ವೈಸರ್ನ ಆಲ್ರೆಡಿ ಕರೆಸಿದ್ದೀನಿ. ಅವ್ರ ಜೊತೆ ಮಾತಾಡಿದ್ದೀನಿ.
PMSSY ಮೆಡಿಕಲ್ ಸೂಪರಿಂಟೆಂಡೆಂಟ್ ರಾಜಶಂಕರ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಅವ್ರು ಕರೆಸಿ ನಾನು ಒಂದು ಹಂತದಲ್ಲಿ ಎನ್ಕ್ವೈರಿ ಮಾಡೇ ಬಂದಿದ್ದೀನಿ ಬೆಳಗ್ಗೆ 8 ಈಗಲೂ ಕೂಡ ಅವ್ರು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಂಡು ಆದಷ್ಟು ನೋಟಿಸ್ ಕೊಡದೆ ಅವ್ನ ತೆಗೆದು ಹಾಕಲಿಕ್ಕೆ ಕೂಡ ನಾನು ಸೂಚನೆಗಳನ್ನು ಕೊಟ್ಟಿದ್ದೀನಿ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸ್ಮನಿ ಅವರ ಮಾತುಗಳು. ಈ ಸಿಬ್ಬಂದಿಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಿಬ್ಬಂದಿ ಏನಿದ್ದಾನೆ ವಿಜಯಕುಮಾರ್ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅಮಾನತು ಮಾಡುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಮಾಡಿದ್ದೇನೆ. ಜೊತೆಗೆ ಈ ರೀತಿ ಪ್ರಕರಣಗಳು ಮುಂದುವರಿಲಾರದಂತೆ ನಾವು ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣ ಪೀಕಿದ ಸಿಬ್ಬಂದಿ ಲಂಚವತ್ತಾರ ಬಯಲು ಮಾಡಿದ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಡೇರಿಂಗ್ ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಕಿಮ್ಸ್ ಅಧಿಕಾರಿಗಳು. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟು 200 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ದ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣದ ಮೇಲೂ ಕೂಡ ಹಣವನ್ನು ಪೀಕ್ತಾ ಇದ್ರು ಸಿಬ್ಬಂದಿ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡಿತ್ತು. ಸಿಬ್ಬಂದಿ ಲಂಚ ಅವತಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಇದೀಗ ಕಿಮ್ಸ್ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಹಣಕ್ಕೆ ಬೇಡಿಕೆ ಇಟ್ಟಿದ್ದ ವಿಜಯ್ ಕುಮಾರ್ ಅಮಾನತಿಗೆ ಆದೇಶವನ್ನು ನೀಡಲಾಗಿದೆ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ವಿಜಯ್ ಕುಮಾರ್ ಎಂಬ ಡಿ ಗ್ರೂಪ್ ಸಿಬ್ಬಂದಿ. ಏನು ಪ್ರಕರಣ ಸರ್ ಇದು? ತಮ್ಮ ಸಿಬ್ಬಂದಿ ಮೃತದೇಹದ ಮೇಲೂ ಕೂಡ ಹಣ ವಸೂಲಿ ಮಾಡುವಂಥ ಒಂದು ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸರ್ ಸಾರ್ವಜನಿಕ ವಲಯದಲ್ಲೆಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅದು PMSSY ಡಿಪಾರ್ಟ್ಮೆಂಟ್ ಎದುರುಗಡೆ ಒಂದು ಪೇಷಂಟನ್ನು ರೋಗಿ ಮೃತಪಟ್ಟ ಮೇಲೆ ಒಂದು ಆಂಬ್ಯುಲೆನ್ಸ್ನಲ್ಲಿ ಹಾಕಲಿಕ್ಕೆ ವಾರ್ಡ್ಬಾಯನ್ನ ತೊಗೊಂಬಂದಿದ್ದಾನೆ. ಇದರಿಂದ ಹಾಸ್ಪಿಟ್ಲ್ ಒಳಗಡೆಯಿಂದ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರು ವಿಜಯ್ ಕುಮಾರ್ ಅನ್ನೋ ಹೆಸರು ನಮಗೆ ಗೊತ್ತಾಯಿತು. ಅದು ಸಂಬಂಧಪಟ್ಟವರ ಏಜೆನ್ಸಿ ವರ್ಕರ್ ಅವರು, ನಾಟ್ ಗೌರ್ಮೆಂಟ್ ಸ್ಟಾಫ್, ಏಜೆನ್ಸಿ ವರ್ಕರ್ನಿಂದ ಆಗಿದೆ ಅದು. ಅದ್ರ ಸೂಪರ್ವೈಸರ್ಸ್ನ ಕರೆಸಿ ಈಗ ಆಲ್ರೆಡಿ ನಾನು ಎನ್ಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. PMSSY ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದೀನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ನ ಕರೆದು ಆ ವಿಜಯಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ನ ಮೊಬೈಲನ್ನು ಚೆಕ್ ಮಾಡಿ ಅದು ತೊಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನು ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದುಹಾಕಲಿಕ್ಕೆ ನಾನು ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಥರ ಘಟನೆಗಳಾಗಲಾರ್ದಂಗೆ ಮುಂದಿನ ಜಾಗೃತಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದೀವಿ. ಸರ್, ಈಗ ಒಂದು ಪೇಷಂಟ್ ಬಂದು ಮಧ್ಯರಾತ್ರಿ ಆ ಪೇಷಂಟ್ ಮೃತ ಆದಂಥ ಸಂದರ್ಭದಲ್ಲಿ 500 ರೂಪಾಯಿ 700 ರೂಪಾಯಿ ಈ ರೀತಿ ಅವರ ಸಂಬಂಧಿಕರ ಕಡೆ ಕೇಳುವಂಥದ್ದು ಅಂದರೆ ಅಮಾನವೀಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಸಿಬ್ಬಂದಿ ನಡೆ ಎಷ್ಟರ ಮಟ್ಟಿಗೆ ಸರಿ? ಇದು ಸಿಬ್ಬಂದಿ ನಡೆ ಅಕ್ಷಮ ಅಪರಾಧ. ಈ ಥರ ಆಗಬಾರ್ದು. ಈ ಥರ ಆಗಿದೆ. ಈ ಥರ ಆಗಲಾರ್ದ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅವ್ರ ಮೇಲೆ ಮೊದಲು ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಮೊದಲು ಕೆಲಸ ವಜಾ ಮಾಡಲಿಕ್ಕೆ ಆಲ್ರೆಡಿ ಹೇಳಿದ್ದೀನಿ. ನಾನು ಏಜೆಂಟ್ ಸೂಪರ್ವೈಸರ್ನ ಆಲ್ರೆಡಿ ಕರೆಸಿದ್ದೀನಿ. ಅವ್ರ ಜೊತೆ ಮಾತಾಡಿದ್ದೀನಿ. PMSSY ಮೆಡಿಕಲ್ ಸೂಪರಿಂಟೆಂಡೆಂಟ್ ರಾಜಶಂಕರ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಅವ್ರು ಕರೆಸಿ ನಾನು ಒಂದು ಹಂತದಲ್ಲಿ ಎನ್ಕ್ವೈರಿ ಮಾಡೇ ಬಂದಿದ್ದೀನಿ ಬೆಳಗ್ಗೆ 8 ಈಗಲೂ ಕೂಡ ಅವ್ರು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಶಿಸ್ತು ಕ್ರಮ ತೆಗೆದುಕೊಂಡು ಆದಷ್ಟು ನೋಟಿಸ್ ಕೊಡದೆ ಅವ್ನ ತೆಗೆದು ಹಾಕಲಿಕ್ಕೆ ಕೂಡ ನಾನು ಸೂಚನೆಗಳನ್ನು ಕೊಟ್ಟಿದ್ದೀನಿ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸ್ಮನಿ ಅವರ ಮಾತುಗಳು. ಈ ಸಿಬ್ಬಂದಿಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಿಬ್ಬಂದಿ ಏನಿದ್ದಾನೆ ವಿಜಯ್ ಕುಮಾರ್ ಅಂತಕ್ಕಂಥ ವ್ಯಕ್ತಿಯನ್ನು ಈಗಾಗಲೇ ಅಮಾನತು ಮಾಡುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೂಡ ಮಾಡಿದ್ದೇನೆ. ಜೊತೆಗೆ ಈ ರೀತಿ ಪ್ರಕರಣಗಳು ಮುಂದುವರಿಲಾರದಂತೆ ನಾವು ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.